ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ವ್ಲಾಗ್ ಬಂದುಬಿಟ್ಟು ಆರುಡ ವೈಭವ ಥೀಮ್ ಪಾರ್ಕ್ ಅಂತ. ಇದು ಆರುಡ ವೈಭವ ಥೀಮ್ ಪಾರ್ಕ್ ಎಲ್ಲಿ ಬರುತ್ತಂದರೆ ಕೂಡಲ ಸಂಗಮ ಮತ್ತು ಆಲಿಮಟ್ಟಿ ಮಾರ್ಗದಲ್ಲಿ ಬರುತ್ತದೆ. ಇದು ಇವಾಗ 1/1/2025 ಸ್ಟಾರ್ಟ್ ಆಗಿರುತ್ತದೆ. ಇದು ಇನ್ನೂ ಅಂಡರ್ ಕನ್ಸ್ಟ್ರಕ್ಷನ್ ಕೂಡ ಇದೆ ಮತ್ತು ಒಳಗಡೆ ಎಲ್ಲ ಕೂಡ ಕಂಪ್ಲೀಟ್ ಆಗಿದೆ. ಇದು ನೀವು ಫ್ಯಾಮಿಲಿ ಸಮೇತ ಮತ್ತು ಶಾಲಾ ಮಕ್ಕಳಿಗೆ ಕೂಡ ತೋರಿಸಬಹುದು ಅಂಥದ್ದಾಗಿದೆ. ನೋಡಿ ಯಾವ ರೀತಿ ಇಲ್ಲಿ ತಾಯಿ ಮತ್ತು ಮಗುವಿನ ಕೆತ್ತನೆಯನ್ನು ಯಾವ ರೀತಿ ಮಾಡಿದ್ದಾರೆ. ಮತ್ತು ಇದು ಆರುಡ ವೈಭವ ಥೀಮ್ ಪಾರ್ಕ್ನ ಹೊರಗಡೆಯ ದೃಶ್ಯ ನೋಡ್ತಾ ಇರಿ. ಹಾಗೆ ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಎಲ್ಲಿಯೂ ಸ್ಕಿಪ್ ಮಾಡದೆ ವಿಡಿಯೋ ನೋಡಿ. ನೋಡ್ತಾ ಇರಬಹುದು ನೀವು ಇಲ್ಲಿ ಯಾವ ರೀತಿ ಎಂಟ್ರೆನ್ಸ್ಗೆ, ಯಾವ ರೀತಿ ಒಳಗಡೆ ಹೊರಗಡೆ ಯಾವ ರೀತಿ ಇಂಟೀರಿಯರ್ ಡಿಸೈನ್ ಮಾಡಿದ್ದಾರೆ. ಇದು ಎಂಟ್ರೆನ್ಸು. ಇಲ್ಲಿ ಎಂಟ್ರೆನ್ಸ್ ಅಂದರೆ ವಯಸ್ಕರಿಗೆ 200 ರೂಪಾಯಿ ತಗೋತಾರೆ, ಚಿಕ್ಕವರಿಗೆ 100 ರೂಪಾಯಿ ತಗೋತಾರೆ, ಶಾಲಾ ವಿದ್ಯಾರ್ಥಿಗಳಿಗೆ 150ರಿಂದ 100 ರೂಪಾಯಿ ತಗೋತಾರೆ. ಮತ್ತು ನೀವು ಕ್ಯಾಮ್ರಾ ಬಳಸ್ತಿದ್ದೀರಿ ಅಂದರೆ 50 ರೂಪಾಯಿ ನೀವು ಇಲ್ಲಿ ಶುಲ್ಕವನ್ನು ಕೊಡಬೇಕಾಗುತ್ತದೆ. ಇದು ಒಳಗಡೆಯ ದೃಶ್ಯ. ಇಲ್ಲಿ ನೋಡಿ ಯಾವ ರೀತಿ ಸ್ಟ್ಯಾಚ್ಯೂ ನಮಗೆ ವೆಲ್ಕಮ್ ಕೂಡ ಮಾಡುತ್ತದೆ, ಮೂವ್ಮೆಂಟ್ ಮಾಡುತ್ತದೆ. ಇದು ನೋಡ್ತಾ ಇರಬಹುದು ನೀವು ಈ ದೃಶ್ಯದಲ್ಲಿ. ಇಲ್ಲಿ ಸಿದ್ಧಾರೂಢ ಅಜ್ಜರ ಮೂರ್ತಿಯನ್ನು ಇದೆ. ನೋಡಿ ಯಾವ ರೀತಿ ಇದೆ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ 4ರಿಂದ 5 ಪಾರ್ಟ್ಸ್ ಇದ್ದಾವೆ, ನೋಡತಕ್ಕಂಥ ಪ್ಲೇಸ್ ಇದ್ದಾವೆ. ಇದು ಒಳಗಡೆದು ವಿಭೂತಿ ಅಂತ. ಇಲ್ಲಿ ನೀವೇ ನೋಡಿ, ನಾನು ಹೇಳೋಕ್ಕಿಂತ ನೀವೇ ನೋಡ್ತಾ ಇರಿ. ಇಲ್ಲಿ ನಾನು ಸ್ವಲ್ಪ ಕಾಪಿರೈಟ್ ಬರುತ್ತಂತೆ ನಾನು ಮ್ಯೂಸಿಕ್ಕನ್ನು ಮ್ಯೂಟ್ ಮಾಡಿದ್ದೀನಿ. ಇಲ್ಲಿ ಒಬ್ಬ ಜೀವನದಲ್ಲಿ ಹೇಗೆ ಇರಬೇಕಂತ ಒಂದು 5 ನಿಮಿಷದ ವಿಡಿಯೋ ಇರುತ್ತದೆ. ಇಲ್ಲಿ ನಾನು ಮ್ಯೂಟ್ ಮಾಡಿರುತ್ತೇನೆ, ಹೀಗಾಗಿ ಸ್ವಲ್ಪನೇ ತೊಗೊಂಡಿದ್ದೇನೆ. ಇಲ್ಲಿ ಇದು ಅದ್ಭುತ ನೋಟ ಅಂತ. ಇಲ್ಲಿ ಗಾಜಿನ ಫ್ರೇಮ್ಗಳನ್ನು ವಿಧ ವಿಧವಾಗಿ ತಯಾರಿ ಮಾಡಿ ಇಟ್ಟಿದ್ದಾರೆ. ಇಲ್ಲಿ ನಾನು ಈ ಗಾಜಿನದಲ್ಲಿ ಅಂದರೆ ನೀವು ಇಲ್ಲಿ ವಿಡಿಯೋದಲ್ಲಿ ನೋಡೋಕ್ಕಿಂತ ಅಲ್ಲಿ ಹೋಗಿ ನೋಡಿದರೆ ಒಳ್ಳೆ ಥರ ಕಾಣಿಸುತ್ತೆ. ನೋಡ್ತಾ ಇರ್ಬೋದು ನೀವು ಈ ದೃಶ್ಯದಲ್ಲಿ. ಮತ್ತು ನೆಕ್ಸ್ಟ್ ಬಂದುಬಿಟ್ಟು 3D ಸಿನಿಮಾ ಅಂತ. ಸೇಮ್ ನಾವು ಹೇಗೆ ಥಿಯೇಟ್ರಲ್ಲಿ ನೋಡ್ತೀವಲ್ವ ಅದೇ ರೀತಿ ಇರುತ್ತದೆ. ಈ 3D ಸಿನಿಮಾವನ್ನು ನೋಡಲು ಇಲ್ಲಿ ಶಾಲಾ ಮಕ್ಕಳು ಕೂಡ ಬಂದಿದ್ದಾರೆ. ನೋಡಿ ಯಾವ ರೀತಿ ಇಲ್ಲಿ ಒಂದು ಕಣ್ಣಿಗೆ ಗ್ಲಾಸ್ ಕೊಟ್ಟಿರ್ತಾರೆ, ಒಂದು ಕನ್ನಡಕ ಅದು ಹಾಕಿಕೊಂಡು ನೋಡಿದರೆ ಒಳ್ಳೆ ದೃಶ್ಯ ಕಾಣಿಸುತ್ತೆ. ನೋಡ್ತಾ ಇರ್ಬೋದು ಈ ದೃಶ್ಯದಲ್ಲಿ. ನೋಡಿ ಹಾಗೆ ನೆಕ್ಸ್ಟ್ ಇವಾಗ ಗಾಜಿನ ಹೌಸ್ ಅಂತ. ಇದು ಕೂಡ ವೆರೈಟಿ ಡಿಸೈನಲ್ಲಿ ಗ್ಲಾಸ್ ಹೌಸನ್ನು ನಿರ್ಮಾಣ ಮಾಡಿದ್ದಾರೆ. ನೋಡ್ತಾ ಇರ್ಬೋದು ನೀವು ಈ ದೃಶ್ಯದಲ್ಲಿ. ನೋಡಿ ಯಾವ ರೀತಿ ಇಲ್ಲಿ ಗಾಜಿನ ಮನೆಯನ್ನು ಯಾವ ರೀತಿ ನಿರ್ಮಾಣ ಮಾಡಿದ್ದಾರೆ ನೋಡಿ. ಇವಾಗ ನೆಕ್ಸ್ಟ್ ಬಂದ್ಬಿಟ್ಟು ಫೋಟೋ ಶೂಟ್ ಅಂತ. ಈ ಫೋಟೋ ಶೂಟ್ದಲ್ಲಿ ಇಲ್ಲಿ ಬ್ಯಾಕ್ಗ್ರೌಂಡನ್ನು ಚೆನ್ನಾಗಿ ಕ್ರಿಯೇಟ್ ಮಾಡಿದ್ದಾರೆ. ನೋಡ್ತಾ ಇರ್ಬೋದು ನೀವು ದೃಶ್ಯದಲ್ಲಿ. ಇಲ್ಲಿ ನಾವು ಅದರ ಮುಂದೆ ನಿಂತು ಫೋಟೋ ತೆಗೆದುಕೊಳ್ಳಬಹುದು. ನೋಡ್ತಾ ಇರಿ ಇಲ್ಲಿ ನೋಡಿ, ಸಿಂಹದಿದೆ, ಬೋನಿನಲ್ಲಿ ಸಿಂಹ ಇದೆ ನೋಡಿ ಇಲ್ಲಿ. ಹಾಗೆ ಬೇರೆ ಬೇರೆ ರೀತಿಯ ಫ್ರೇಮ್ ಕೂಡ ಇದ್ದಾವೆ ಇಲ್ಲಿ. ನೋಡ್ತಾ ಇರ್ಬೋದು ನೀವು ದೃಶ್ಯದಲ್ಲಿ.
ನೋಡಿ ಯಾವ ರೀತಿ ನಿರ್ಮಾಣ ಮಾಡಿದ್ದಾರೆ ಇಲ್ಲಿ ಫೋಟೋಶೂಟ್ ರೂಮ್ನ. ಇದು ಬಿಳಿ ಕರಡೆ ಅಂತ ತಾಯಿ ಜೊತೆ ಇಟ್ಟಿದ್ದು, ಮತ್ತೆ ನೀರಿನಲ್ಲಿ ನಿಂತಿರೋ ಬಾಟಲು. ಇದು ಆದ ತಕ್ಷಣ ನಾವು ಹೊರಗಡೆ ಬಂದಿರ್ತೇವೆ ಬೇರೆ ಶೋಗೆ ಹೋಗ್ಬೇಕಂತ. ನೋಡಿ ಶಾಲಾ ಮಕ್ಕಳು ಕೂಡ ಹೊರಟಿದ್ದಾರೆ. ಒಳ್ಳೆ ಎಂಟರ್ಟೈನ್ಮೆಂಟ್ ಕೂಡ ಆಗುತ್ತೆ. ಒಂದ್ಸಲ ಈ ಕಡೆ ಈ ಮಾರ್ಗವಾಗಿ ಹೋಗುತ್ತಿರುವಾಗ ಒಂದ್ಸಲ ನೀವು ವಿಸಿಟ್ ಕೊಡಬಹುದು. ಇದು ವಿಜ್ಞಾನ ಸೈನ್ಸ್ ಅಂತ. ವಿಜ್ಞಾನ ಸೈನ್ಸ್ ಅಂದರೆ ಇನ್ನೂ ಸ್ವಲ್ಪ ಐಟಮ್ ಇದ್ದಾವೆ. ಇನ್ನೂ ಸ್ವಲ್ಪ ರೆಡಿ ಮಾಡ್ತಾ ಇದ್ದಾರೆ ಸೆಟಪ್ನ. ಇಲ್ಲಿ ಬಾವಿ ಕೂಡ ಒಂದು ನಿರ್ಮಾಣ ಮಾಡಿದ್ದಾರೆ. ಸುಮ್ಮನೆ ಚಿಕ್ಕದಾಗಿ ಬಾವಿ ಕೂಡ ನಿರ್ಮಾಣ ಮಾಡಿದ್ದಾರೆ. ನೋಡ್ತಾ ಇರ್ಬೋದು ನೀವು ದೃಶ್ಯದಲ್ಲಿ. ಇದು ಆದ ತಕ್ಷಣ ನಾವು ಒಂದು ಗಾಜಿನ ಮನೆಗೆ ಎಂಟ್ರೆನ್ಸ್ ಆಗಿರುತ್ತೇವೆ. ಇಲ್ಲಿ ನಾವೇ ನಮ್ಮ ದಾರಿಯನ್ನು ಹುಡುಕಿಕೊಂಡು ಇಲ್ಲಿ ಹೊರಗಡೆ ಬರಬೇಕಾಗುತ್ತದೆ. ಸ್ವಲ್ಪ ಕಷ್ಟ ಆಗುತ್ತೆ, ಯಾಕಂದರೆ ವೆರೈಟಿ ಲೈಟ್ಸ್ ಅನ್ನು ಬಿಟ್ಟಿರ್ತಾರೆ ಇವರು. ಒಳ್ಳೆ ಎಂಟರ್ಟೈನ್ಮೆಂಟ್ ಸಿಗುತ್ತೆ ಇದರಲ್ಲಿ ಈ ರೂಮಲ್ಲಿ. ನೋಡ್ತಾ ಇರ್ಬೋದು ನೀವು ದೃಶ್ಯದಲ್ಲಿ. ಒಂದು 5 ನಿಮಿಷ ಹಿಡಿಯುತ್ತೆ ನಮಗೆ ಇಲ್ಲಿ ದಾರಿ ಸಿಗಬೇಕಂತಂದರೆ. ನಮಗಂತೂ 5 ನಿಮಿಷ ಹಿಡಿದಿತ್ತು. ಇದು ಆದಮೇಲೆ ಅಲ್ಲೇ ಒಳಗಡೆ ಇನ್ನೊಂದು ಡೋರ್ ಇರುತ್ತದೆ. ಇದು ಪೂರ್ತಿ ಗಾಜಿನಿಂದ ನಿರ್ಮಾಣವಾಗಿರುತ್ತದೆ. ಒಳಗಡೆ ಎಂಟ್ರನ್ ಆದ ತಕ್ಷಣ ನಾವು ಇಲ್ಲಿ ಆಟೋಮೆಟಿಕ್ ಲೈಟ್ ಬೀಳುತ್ತೆ. ನೋಡ್ತಾ ಇರ್ಬೋದು ನೀವು ದೃಶ್ಯದಲ್ಲಿ. ನೋಡಿ ಯಾವ ರೀತಿ ಇದೆ. ಇಲ್ಲಿ ಒಳ್ಳೆ ಫೋಟೋಶೂಟ್ ಕೂಡ ತೆಗೆದುಕೊಳ್ಳಬಹುದು ನಾವು ಇಲ್ಲಿ. ಇದು ಆದ ತಕ್ಷಣ ಇಲ್ಲಿ ರೋಲರ್ ಇರುತ್ತೆ. ಇದು ರೋಲರ್ ಆಟೋಮೆಟಿಕ್ ತಿರುಗ್ತಾ ಇರುತ್ತೆ. ನಮಗೇನು ಅನ್ಸುತ್ತಂದ್ರೆ ನಾವೇ ತಿರುಗ್ತಾ ಇದ್ದೀವಿ ಅಂತ ಹಾಗೆ ಅನಿಸುತ್ತದೆ. ನೋಡ್ತಾ ಇರ್ಬೋದು ನೀವು ದೃಶ್ಯದಲ್ಲಿ. ನೋಡಿ ಅದು ರೋಲರ್ ಮಾತ್ರ ತಿರುಗುತ್ತಿರುತ್ತೆ, ಇದು ತಿರುಗುತ್ತಿರಲ್ಲ. ನಮಗೇನು ಅನ್ಸುತ್ತೆ ನಾವೇ ತಿರುಗ್ತಾ ಇದ್ದೀವಿ ಅಂತ ಅನ್ಸುತ್ತೆ. ಇದು ಆದ ತಕ್ಷಣ ನಾವು ಹೊರಗಡೆ ಬಂದಿರುತ್ತೇವೆ, ಯಾಕಂದ್ರೆ ಇನ್ನೊಂದು ಪಾರ್ಟ್ ಇರುತ್ತೆ ಆ ಕಡೆ ಬೇರೆ ಕಡೆ. ಇದು ಹೊರಗಡೆ ದೃಶ್ಯ. ಆಮೇಲೆ ಇವಾಗ ಇಲ್ಲಿ 7D ಸಿನಿಮಾಗೆ ನಾವು ಎಂಟರ್ ಆಗ್ತಾ ಇದ್ದೀವಿ ಇವಾಗ. ನೋಡಿ ಶಾಲಾ ಮಕ್ಕಳು ಕೂಡ ಇಲ್ಲಿ ಬಂದಿದ್ದಾರೆ ನೋಡಲಿಕ್ಕೆ 7D ಸಿನಿಮಾ ನೋಡಲು. ಇದು ಮೂವೇಬಲ್ ಚೇರ್ ಇರ್ತವೆ. ನೋಡಿ ಮಕ್ಕಳಿಗೆ ಯಾವ ರೀತಿ ಅವರು ಚೇರ್ ಅಪ್ ಮಾಡ್ತಾ ಇದ್ದಾರೆ ಶಾಲಾ ಟೀಚರ್ಗಳು. ಈಗ ನೋಡಿ ಮೂವ್ಮೆಂಟ್ ಆದ ಚೇರ್ನ ಒಳ್ಳೆ ನಮ್ಮ ಮುಂದೆನೇ ಹೋಗ್ತಾ ಇದೆ, ನಾವೇ ಒಳಗಡೆ ಇದ್ದೀವಿ ಆ ರೀತಿ ಫೀಲ್ ಆಗುತ್ತೆ. ನೋಡ್ತಾ ಇರ್ಬೋದು ನೀವು ದೃಶ್ಯದಲ್ಲಿ. ಇದಾದ ತಕ್ಷಣ ನಾವು ಗೋಸ್ಟ್ ಹೌಸ್ ಅಂತ ಇರುತ್ತದೆ, ಭೂತದ ಮನೆ. ಭೂತದ ಮನೆ ಅಂತೂ ಒಳ್ಳೆ ಸಿಕ್ಕಾಪಟ್ಟೆ ಡೇಂಜರಸ್ ಇರುತ್ತೆ. ನೋಡಿ ಯಾವ ರೀತಿ ಭೂತದ ಮನೆಯನ್ನು ಇವರು ಇದು ಮಾಡಿದ್ದಾರೆ. ಮತ್ತೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೂಡ ಚೆನ್ನಾಗಿ ಮಾಡಿದ್ದಾರೆ. ನೋಡ್ತಾ ಇರ್ಬೋದು ನೀವು ದೃಶ್ಯದಲ್ಲಿ.
ಭೂತದ ಮನೆ ಆದ ತಕ್ಷಣ ನಾವು ಜಂಗಲ್ ಸಫಾರಿ ಅಂತ ಹೋಗ್ತಾ ಇದೀವಿ ಒಳಗಡೆ. ಜಂಗಲ್ ಸಫಾರಿ ಅಂತಂದ್ರೆ ನಾವು ಏನೋ ಕಾಡಲ್ಲಿ ಇದೀವಿ ಅಂತ ಅನ್ಕೊಂಡ್ಬಿಡುತ್ತೆ, ಕಾಡಲ್ಲಿದೆ ಅಂತ ಅನಿಸ್ತಾ ಇರುತ್ತೆ. ನೋಡ್ತಾ ಇರಿ ಹಾಗೆ. ಆದ ತಕ್ಷಣ ಇದು ಹೊರಗಡೆ ನೋಟ. ಇಲ್ಲಿ 4 ರಿಂದ 5 ಪಾರ್ಟ್ ಎಲ್ಲವೂ ಕೂಡ ನೋಡಿದ್ದೇವೆ ನಾವು. ನೋಡ್ತಾ ಇರಿ ಯಾವ ರೀತಿಯಲ್ಲಿ ಮೂರ್ತಿಗಳನ್ನು ನಿರ್ಮಾಣ ಮಾಡಿದ್ದಾರೆ. ಏನಾದರೂ ತಿಂಡಿ ತಿನಿಸಬೇಕಾದ್ರೆ ಇಲ್ಲಿ ಹೋಟೆಲ್ ಮತ್ತು ಎಲ್ಲ ಥರದ ಅಂಗಡಿಗಳು ಇಲ್ಲಿ ಅವೈಲೇಬಲ್ ಇದೆ ನಿಮಗೆ. ಥ್ಯಾಂಕ್ ಯು. ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡೋದನ್ನು ಮರೆಯಬೇಡಿ.